ಸುದೀರ್ಘ ಸೇವೆಯನ್ನು ಸಲ್ಲಿಸಿದ ಮಾತೃ ಹೃದಯದ ಗುರುಮಾತೆ ಲಕ್ಷ್ಮೀನಾರಾಯಣ್ ನಾಯಕ್ ಅವರಿಗೆ ಇಂದು ನಿವೃತ್ತಿ. ಅವರು ವಿದ್ಯಾರ್ಥಿಗಳಿಗೆ ಗುರುಮಾತೆ ಮಾತ್ರ ಆಗಿರಲಿಲ್ಲ, ತಾಯಿಯೂ ಆಗಿದ್ದರು. ಅಂತಹ ಮಾತೃ ಹೃದಯದ ಶಿಕ್ಷಕಿ ಅವರು. ದಾಂಡೇಲಿಯ ಮಾರುತಿ ನಗರದ ಸರಕಾರಿ ಕಿರಿಯ ಪ್ರಾಥಮಿಕ ಉರ್ದು ಶಾಲೆಯಲ್ಲಿ ಕಳೆದ 20 ವರ್ಷಗಳಿಂದ ಅನವರತ ಸೇವೆಯನ್ನು ಸಲ್ಲಿಸಿ ಎಂದು ನಿವೃತ್ತರಾದ ಗುರುಮಾತೆಯೇ ಲಕ್ಷ್ಮೀ ನಾರಾಯಣ್ ನಾಯಕ್ ಅವರು. ಮೂಲತಃ ಕುಮಟಾ ತಾಲೂಕಿನ ನಾಡು ಮಾಸ್ಕೇರಿಯವರಾದ ಲಕ್ಷ್ಮಿಯವರು ಕೃಷಿಕ ಕುಟುಂಬದ ನಾರಾಯಣ್ ನಾಯಕ್ ಮತ್ತು ಅನುಸೂಯ ದಂಪತಿಗಳ ಸುಪುತ್ರಿ. ತನ್ನ ಪ್ರಾಥಮಿಕ, ಪ್ರೌಢ ಹಾಗೂ PUC ಶಿಕ್ಷಣವನ್ನು ಕುಮಟಾದಲ್ಲಿ ಪಡೆದು ಆ ಬಳಿಕ TCH ಶಿಕ್ಷಣವನ್ನು ಪಡೆದರು. 1996ರಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆಗೆ ಸೇರಿದ ಇವರು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿಯಲ್ಲಿ 2 ವರ್ಷಗಳ ಕಾಲ ಶಿಕ್ಷಕಿಯಾಗಿ ಸೇವೆಯನ್ನು ಸಲ್ಲಿಸಿ ಅಲ್ಲಿಂದ ದಾಂಡೇಲಿಯ DFA ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ವರ್ಗಾವಣೆಗೊಂಡು ಅಲ್ಲಿ 8 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ದಾರೆ. ನಂತರ ಕಳೆದ 20 ವರ್ಷಗಳಿಂದ ದಾಂಡೇಲಿಯ ಮಾರುತಿ ನಗರದ ಸರಕಾರಿ ಕಿರಿಯ ಪ್ರಾಥಮಿಕ ಉರ್ದು ಶಾಲೆಯಲ್ಲಿ ಕನ್ನಡ ಶಿಕ್ಷಕಿಯಾಗಿ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದಾರೆ. ಸುದೀರ್ಘ ತನ್ನ 30 ವರ್ಷಗಳ ಶೈಕ್ಷಣಿಕ ವೃತ್ತಿಯಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ದಕ್ಷ ಸೇವೆಯನ್ನು ಸಲ್ಲಿಸಿದ ಹೆಗ್ಗಳಿಕೆಗೆ ಲಕ್ಷ್ಮಿಯವರು ಪಾತ್ರರಾಗಿದ್ದಾರೆ. ತನ್ನ ವಿದ್ಯಾರ್ಥಿ ಜೀವನದಲ್ಲಿ ಅತ್ಯುತ್ತಮ ಕ್ರೀಡಾಪಟುವಾಗಿ ಸಾಕಷ್ಟು ಬಹುಮಾನಗಳನ್ನು ಮುಡಿಗೇರಿಸಿಕೊಂಡ ಶ್ರೇಯಸ್ಸು ಲಕ್ಷ್ಮಿ ಅವರಿಗೆ ಸಲ್ಲುತ್ತದೆ. ಲಕ್ಷ್ಮಿಯವರು ತನ್ನ 30 ವರ್ಷಗಳ ವೃತ್ತಿ ಬದುಕಿನಲ್ಲಿ ಇಲಾಖೆಯ ಮೇಲಾಧಿಕಾರಿಗಳ ಗೌರವಕ್ಕೆ ಪಾತ್ರರಾಗಿರುವುದರ ಜೊತೆಗೆ ಸಹೋದ್ಯೋಗಿಗಳ ನಲುಮೆ ಒಲುಮೆಗೂ ಪಾತ್ರರಾಗಿದ್ದಾರೆ. ಬಡ ಮಕ್ಕಳ ಶಿಕ್ಷಣಕ್ಕೆ ಆರ್ಥಿಕ ನೆರವು ನೀಡುವ ಮೂಲಕ ಶೈಕ್ಷಣಿಕ ಹಾಗೂ ಸಾಮಾಜಿಕ ಬದ್ಧತೆಯನ್ನು ಸಾದರಪಡಿಸಿದ್ದಾರೆ. ವಿದ್ಯಾರ್ಥಿಗಳಿಗೆ ಮಮತೆಯ ಮಾತೃ ಹೃದಯದ ತಾಯಿಯಾಗಿ ಶಿಕ್ಷಣ ಸೇವೆಯ ಜೊತೆಗೆ ವಿದ್ಯಾರ್ಥಿಗಳಿಗೆ ಆದರ್ಶ ಸಂಸ್ಕಾರ ಸಂಸ್ಕೃತಿಯನ್ನು ಕಲಿಸಿಕೊಡುವ ಮೂಲಕ ವಿದ್ಯಾರ್ಥಿಗಳ ಭವಿಷ್ಯದ ಉನ್ನತಿಗೆ ಪ್ರೇರಣಾದಾಯಿಯಾಗಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದ ಪ್ರಾಂಜಲ ಗುಣಮನಸ್ಸಿನ ಲಕ್ಷ್ಮಿಯವರು ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕರು, ಕರ್ನಾಟಕ ರಾಜ್ಯ ಸರಕಾರಿ ನೌಕರರ ಸಂಘದ ದಾಂಡೇಲಿ ತಾಲೂಕು ಘಟಕದ ಮಾಜಿ ಅಧ್ಯಕ್ಷರು, ಶಿಕ್ಷಕರ ಸಂಘದ ದಾಂಡೇಲಿ ತಾಲೂಕು ಘಟಕದ ಮಾಜಿ ಅಧ್ಯಕ್ಷರು ಹಾಗೂ ಕೊಡುಗೈ ದಾನಿಯಾಗಿರುವ ಹಸನ್ಮುಖಿ ವ್ಯಕ್ತಿತ್ವದ ಸುರೇಶ್ ನಾಯಕ್ ಅವರ ಮುದ್ದಿನ ಮಡದಿಯಾಗಿದ್ದಾರೆ. MBA ಪದವೀಧರರಾಗಿರುವ ರೋಹನ್ ಅವರ ಮಮತೆಯ ತಾಯಿಯಾಗಿದ್ದಾರೆ. ತಾಳ್ಮೆ, ಮಮತೆ, ಏಕಾಗ್ರತೆ, ಸರಳತೆ, ಸೌಜನ್ಯತೆ, ಪರಸ್ಪರ ಸಹಕಾರ ಮನೋಭಾವನೆ ಮತ್ತು ಸಮನ್ವಯತೆಯ ವ್ಯಕ್ತಿತ್ವವನ್ನು ಹೊಂದಿರುವ ಲಕ್ಷ್ಮಿ ಅವರಿಗೆ ಇಂದು ವೃತ್ತಿ ಬದುಕಿನ ಕೊನೆಯ ದಿನ. 30 ವರ್ಷಗಳ ಸಾರ್ಥಕ ಸೇವೆಯೊಂದಿಗೆ ಇಂದು ನಿವೃತ್ತರಾಗುತ್ತಿರುವ ಲಕ್ಷ್ಮೀ ನಾರಾಯಣ್ ನಾಯಕ್ ಅವರ ಮುಂದಿನ ನಿವೃತ್ತ ಜೀವನವು ಸುಖಕರವಾಗಿರಲೆಂದು ದಾಂಡೇಲಿಯ ಗಣ್ಯರನೇಕರು ಹಾಗೂ ಶಿಕ್ಷಕ ವೃಂದದವರು ಮತ್ತು ವಿದ್ಯಾರ್ಥಿಗಳು ಶುಭವನ್ನು ಪ್ರಾರ್ಥಿಸಿದ್ದಾರೆ.